ಈ ಸುದ್ದಿಯ ಪ್ರಾಯೋಜಕರು ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ, ವಿವಿ ರಸ್ತೆ, ಎಂಯುಜಿ ಬೇಕರಿ ಮುಂಭಾಗ, ಮಂಡ್ಯ. ಒಂದು ಸಮುದಾಯವನ್ನ ಓಲೈಸಿಕೊಂಡು ರಾಜಕೀಯ ಮಾಡುವ ಜಾಯಮಾನ ನಮ್ಮದಲ್ಲವೆಂದು ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಿರೋಧಿಗಳಿಗೆ ಟಾಂಗ್ ನೀಡಿದ್ದಾರೆ. ಅವರು ಇತ್ತೀಚೆಗೆ ನಾಗಮಂಗಲ ಪಟ್ಟಣದಲ್ಲಿ ನಡೆದ ಕೋಮು ಘರ್ಷಣೆಗೆ ಸಂಬಂಧಪಟ್ಟಂತೆ ಬಂಧಿಸುತ್ತಾರೆಂಬ ಭಯದಲ್ಲಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಬ್ರೈನ್ ಸ್ಟ್ರೋಕ್ನಿಂದ ಮೃತರಾದ ಬದರಿಕೊಪ್ಪಲು ಗ್ರಾಮದ ಕಿರಣ್ ಪಾರ್ಥಿವ ಶರೀರ ದರ್ಶನ ಪಡೆದರು. ನಂತರ ಮಾತನಾಡಿದ ಅವರು, ಘಟನೆಯಲ್ಲಿ ಯಾರಿಗೆ ನೋವಾಗಿದೆ, ಎಷ್ಟು ನಷ್ಟವಾಗಿದೆ, ಆದರೆ ಸರ್ಕಾರ ಯಾವ ಪರಿಹಾರವನ್ನೂ ನೀಡಿಲ್ಲ. ಮಕ್ಕಳು ಜೈಲಿಗೆ ಹೋಗಿದ್ದು ಅವರ ಪೋಷಕರಿಗೆ ಸಾಂತ್ವನ ಹೇಳಬೇಕಾದ ಮನಸ್ಸು ಸರ್ಕಾರದ ಪ್ರತಿನಿಧಿಗಳಿಗಿಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗಿಲ್ಲ. ಕೇವಲ ತೋರ್ಪಡಿಕೆಗಾಗಿ ಶಾಂತಿ ಸಭೆ ನಡೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ನಾಗಮಂಗಲದ ಘಟನೆಯನ್ನು ಒಂದು ಸಣ್ಣ ಘಟನೆ ಎಂದು ಹೇಳುವ ಗೃಹ ಸಚಿವರಿಗೆ ಪಟ್ಟಣಕ್ಕೆ ಬಂದು ಸಾಂತ್ವನ ಹೇಳುವ ವ್ಯವಧಾನ ಇಲ್ಲ ಎಂದು ಟೀಕಿಸಿದರು. ಕುಮಾರಣ್ಣವರು ಬಂದರು. ಇಲ್ಲಿ ನಾವು ಯಾವುದೋ ಒಂದು ಸಮುದಾಯ, ಒಂದು ಜಾತಿನ ಓಲೈಸ್ಕೊಂಡು ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಸಿದ್ಧರಿಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಮಾನವೀಯತೆಯನ್ನು ಮೆರಿಬೇಕಾಗ್ತದೆ. ಯಾರ್ಯಾರಿಗೆ ಅವರ ಆಸ್ತಿಗಳು ನಷ್ಟ ಆಗಿದೆ, ಯಾರ್ಯಾರಿಗೆ ನೋವುಂಟಾಗಿದೆ, ಪ್ರತಿಯೊಬ್ಬರಿಗೂ ಕೂಡ ಬಂದು ನಿಂತು ಸಾಂತ್ವನ ಹೇಳೋದಷ್ಟೇ ಅಲ್ದಿರ ಆರ್ಥಿಕವಾಗಿ ನೆರವನ್ನು ನೀಡಿ ನಿಮ್ಮ ಜೊತೆನಲ್ಲಿದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸ ತುಂಬಿಸ್ಕೋದ್ರು. ಮತ್ತೆ ನನಗೆ ಮೊನ್ನೆ ಪ್ರವಾಸದಲ್ಲಿದ್ದರು, ಫೋನ್ ಮಾಡಿದ್ರು, ಇಲ್ಲ ನನಗೆ ಸಮಾಧಾನ ಇಲ್ಲ ಕಣೋ, ಊರಿನಲ್ಲಿ ಹೆಣ್ಮಕ್ಳುಗಳು ಭಾಳ ನೊಂದಿದ್ದಾರೆ, ಭಾಳ ದುಃಖದಲ್ಲಿದ್ದಾರೆ. ಸುರೇಶ್ ಗೌಡರು ಫೋನ್ ಮಾಡಿ ತಿಳಿಸಿದ್ರು. ಅವ್ರಿಗೇನಾದರೂ ನಾನು ಬಂದು ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು ಅಂತ ಮತ್ತೆ ಬಂದರು, ಸಹಾಯ ಮಾಡಿದ್ರು, ಹೊರಟರು. ಆದರೆ ಇವತ್ತು ಈ ಸರ್ಕಾರಕ್ಕೆ ನಾನು ಪ್ರಶ್ನೆ ಕೇಳ್ತೇನೆ, ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಪ್ರತಿನಿಧಿಸ್ತಾ ಇದ್ದಾರೆ ಇವತ್ತು ನಾಗಮಂಗಲ ತಾಲೂಕನ್ನ? ಏನು ಮಾಡಿದ್ದಾರೆ ಇವತ್ತು ಸರ್ಕಾರದ ಕಡೆಯಿಂದ? ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಊರಿನ ಜನತೆಗೆ? ಯಾವ ರೀತಿ ಅವ್ರ ಕಷ್ಟದಲ್ಲಾಗಿದ್ದಾರೆ? ಇವತ್ತು ಶಾಂತಿ ಸಭೆ ಹೆಸರಲ್ಲಿ ಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಎಲ್ಲಿಗೆ ಬಂದು ನಿಂತಿದೆ? ಇವತ್ತು ಏನ್ ತಪ್ಪು ಮಾಡಿದ್ದಾರೆ ಊರಿನ ಜನತೆ? ಕಳೆದ ವರ್ಷನೂ ಇದೇ ರೀತಿ ಒಂದು ಸಣ್ಣ ಘಟನೆ ನಡೆದಿತ್ತು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಮಾಹಿತಿ ಇದೆ. ಹೀಗಿದ್ದಾಗ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾ ಬೇಡವಾ? ಈ ರೀತಿ ಘಟನೆಗಳು ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರ್ದು? ಜವಾಬ್ದಾರಿ ಯಾರ್ದು? ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ವೇ? ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲ ಕಚ್ಚೋಗಿದೆ ರಾಜ್ಯದ. ಬಹಳ ಸ್ಪಷ್ಟ, ಏನು ಶಾಂತಿ ಸಭೆ ಹೆಸರಲ್ಲಿ ಶಾಂತಿಯುತವಾದಂಥ ವಾತಾವರಣ ಕಲ್ಪಿಸಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಸುಮ್ಮನೆ ಕಾಟಾಚಾರದ ಈ ಶಾಂತಿ ಸಭೆನ ಶಾಂತಿ ನೆಲೆಸಬೇಕಲ್ವ ಊರಿನಲ್ಲಿ? ಅದಕ್ಕೆ ತಾನೇ ನೀವು ಶಾಂತಿ ಸಭೆ ಕರೆದಿರೋದು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ, ಕೆಆರ್ಪೇಟೆಯ ಶಾಸಕ ಮಂಜು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಅಶೋಕ್, ಜಯರಾಮೇಗೌಡ ಮುಂತಾದವರಿದ್ದರು. ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಟ್ ಪ್ರವೇಶ ಪರೀಕ್ಷೆ. ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ. ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ. ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ 28 ಹಾಗೂ 29. ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ, ವಿವಿ ರಸ್ತೆ, ಎಂಯುಜಿ ಬೇಕರಿ ಮುಂಭಾಗ, ಮಂಡ್ಯ. ದೂರವಾಣಿ ಸಂಖ್ಯೆ 903066527711 9741789454. ಮತ್ತೆ ಕೆತಡ, ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ.